ಎಲ್ರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಫ್ರಮ್ ಜೈಸಲ್ಮೇರ್ ಫೋರ್ಟ್. ಸೊ ನಾವು ಹೀಗೆ ಕ್ಯಾಜುವಲ್ ವಾಕ್ ಸನ್ರೈಸ್ ನೋಡೋಕ್ಕೆ ಅಂತ ಬಂದಿದ್ವಿ. ನೋಡೋಣ ಯಾವ ಥರ ಇರುತ್ತೆ ನಮ್ಮ ಸನ್ರೈಸ್, ಆಮೇಲೆ ಬೆಳಗಿನ ಜಾವ ಕೋಟೆ ಯಾವ ಥರ ಇರುತ್ತೆ ನೋಡೋಣ. ಇದು ಒಂದು ಸೂರಜ್ ಪೋಲ್ ಅಂತೆ. ಬಹುಶಃ ಈ ಒಂದು ಕೋಟೆಗೆ ಸೂರಜ್ ಪೋಲ್ ಅಂತ ಕರೀತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಈ ಕೋಟೆ ಒಳಗಡೆ ಸುಮಾರು 3,000-4,000 ಜನ ವಾಸ ಮಾಡ್ತಾರಂತೆ. ಅಂದರೆ ಇದು ಯಾವ ಲೆಕ್ಕ ಅಥವಾ ಯಾವ ಟೈಮಿಂದು ಜನಸಂಖ್ಯೆ ಗೊತ್ತಿಲ್ಲ, ಆದರೆ ಒಳಗಡೆ ಎಲ್ಲ ಸುಮಾರು ಜನ ವಾಸ ಮಾಡ್ತಾರೆ. ಒಂದೇನೆಂದರೆ ಕೋಟೆ ಎಲ್ಲ ಹಾಳಾಗುತ್ತೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇದು ಗೋಲ್ಡನ್ ಸಿಟಿ, ಇದು ಗೋಲ್ಡನ್ ಫೋರ್ಟ್ ಸಿಟಿ. ಏನು ಚೆನ್ನಾಗಿದೆ ಇದು. ಬೆಳಗ್ಗೆ ಬಂದಿದ್ದೀವಿ, ಯಾರೂ ಇಲ್ಲ, ಖಾಲಿ ಇದೆ. ಈ ಊರು ನಮ್ಮ ಬೀದರಲ್ಲೂ ಹಿಂಗೆ ಇದೆ. ಕಿಲಾ ಒಳಗೆ ಅವಾಗ ಒಂದು ಕಾಲದಲ್ಲಿ ಮನೆ ಇದ್ವಂತೆ, ಇವಾಗ ಇಲ್ಲ. ಒಳ್ಳೆ ಡೇಂಜರ್ ಆಗಿದೆಯಲ್ಲ. ಸಕ್ಕತ್ತಿದೆ, ಒಂಥರ ಟ್ರಿಕ್ಕಿ. ಹಂಗೆ ನಮ್ಮ ಜೊತೆಗೆ ಶ್ವಾನಗಳು ಬರ್ತಾಯಿದ್ದಾವೆ. ಇದೊಂಥರ ಬೆಳಗಿನ ಜಾವ ಬಂದಿದ್ದು ಭಾರಿ ಒಂಥರ ಅಡ್ವಾಂಟೇಜು. ಜನ ಇಲ್ಲ, ಎಲ್ಲ ಅಂಗಡಿಗಳು ರೆಡಿ ಆಗ್ತಾ ಇದ್ದಾವೆ. ಅಂದರೆ ಮುಂದೆ ಹೆಂಗಿರ್ಬೋದು ಇದು. ಇಲ್ಲೂ ಮೇಲೆ ಏನೋ ಇದೆ, ಹೋಟ್ಲಿದೇನೋ, ಡೆಸರ್ಟ್ ಆರ್ಟ್ ಗ್ಯಾಲರಿ. ಈ ನಾವು ಕೋಟೆ ಮೇಲೆ ಹತ್ತಿದ್ವಿ. ಸ್ವಲ್ಪ ಸೂರ್ಯ ಬಂದ, ಆಮೇಲೆ ಹಂಗೆ ಹೊಟ್ಟೋದ. ಒಂದು ಊರೇ ಇದೆ ಪೂರ್ತಿ, ಎಲ್ಲ AC ಎಲ್ಲ ಹಾಕ್ಕೊಂಡಾರಲ್ಲಪ್ಪ. ಈ ಥರ ಒಂದೊಂದು ದ್ವಾರಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಗಣೇಶ್ ಪೋಲ್ ಆಯಿತು, ಇದು ಹವಾ ಪ್ರೋಲ್ ಅಂತ. ಅಂದರೆ ಬಹುಶಃ ಆ ಕಾಲದಲ್ಲಿ ಒಂದು ರಾಜನಿಗೆ ಅಲ್ಲಿವರೆಗೂ ತಲುಪಬೇಕಂದ್ರೆ ಸುಮಾರು ಈ ಥರ ದ್ವಾರಗಳು ದಾಟಿ ಮುಂದೆ ಹೋಗಬೇಕು. ಎಲ್ಲ ಜನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿದೆ ವೈಬು. ಇದು ದೇವಸ್ಥಾನ. ಇದು ಪಂಡಿತ್ಜಿ ಜ್ಯೂಸ್ ಸೆಂಟರ್, ಜೈನ್ ಟೆಂಪಲ್, ವೇ ಟು ಜೈನ್ ಟೆಂಪಲ್ ಅಂತ. ಸನ್ಸೆಟ್ ಪಾಯಿಂಟ್, ಸನ್ಸೆಟ್ ಇಲ್ಲಿ ಬರ್ಬೋದಾಯ್ತೇನಪ್ಪ. ಹೆಂಗಿದೆ ನೋಡಿ ಎಲ್ಲ ಅರಮನೆಗಳು. ಇದು ಜೈಸಲ್ಮೇರ್ ಫೋರ್ಟ್ ಪ್ಯಾಲೇಸ್ ಮ್ಯೂಸಿಯಂ ಹೆರಿಟೇಜ್ ಸೆಂಟರ್. ಇದೇ 9 ಗಂಟೆಗೆ ತೆಗಿಯತ್ತಂತ. ಅಲ್ಲಿವರೆಗೂ ನಾವೇ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯಿತು ಅಂತ ಬಂದ್ವಿ ಬೆಳಗ್ಗೆ. ಚೆನ್ನಾಗಿದೆ ಅಂತ. ಇದು ಇಲ್ಲ ಮ್ಯೂಸಿಯಂ ಇದೆ, 9 ಗಂಟೆ ಮೇಲೆ ತೆಗಿತಾರೆ. ರಾಣಿ ಮಹಲ್ ಅಂತ, ಇದು ಕ್ವೀನ್ ಪ್ಯಾಲೇಸ್. ಇದು ಏನೋ ಒಂದಿದೆ. ಓಕೆ. ಯಾಕಪ್ಪ ನನ್ನ ಮೇಲೆ ಕೋಪ. ಒಂದು ಗಲ್ಲಿ ಸಂಧಿಗಳಿದೆ ಅಂತ ಯಾರಿಗೂ ಊಹಿಸೋಕ್ಕಾಗಲ್ಲ ಹೊರಗಡೆಯಿಂದ ನೋಡಿದ್ರೆ. ಅಂದರೆ ಆಮೇಲೆ ಇಲ್ಲಿ ಇರೋದು 100ಕ್ಕೆ 99% ಎಲ್ಲ ಹೋಟ್ಲು ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಅವ್ರ ಜೀವನೋಪಾಯಕ್ಕೆ ಒಂದು ಕಮರ್ಷಿಯಲ್. ಆಮೇಲೆ ಬೆಳಗ್ಗೆ ಎಲ್ಲ ತೊಳಿತಾ ಇದ್ದಾರೆ. ಅಂಗಾರ ರೂಫ್ ಟಾಪ್. ಸೊ ಇಲ್ಲೇನೋ ಸಿಟಿ ವ್ಯೂ ಅಂತ ತೋರಿಸ್ತು, ಜನ ಕುತ್ಕೊಂಡಿದ್ದಾರೆ. ನೋಡೋಣ. ಸನ್ರೈಸ್ ನೋಡೋಕೆ ಇಲ್ಲಿ ಬರಬೇಕಾಗಿತ್ತು, ಬಂದ್ವಿ. ಸನ್ರೈಸ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಸೂರ್ಯನೂ ಬಂದ. ಒಂದು ತೋಪಿದೆ ಇಲ್ಲಿ. ಹುಷಾರು. ಈ ಕೋಟೆ ಮೇಲಿಂದ ಸಿಟಿ ವ್ಯೂ
ಸೊ ಈ ಪಾಯಿಂಟು ಸಿಟಿ ವ್ಯೂ ಅಂತೆ. ಸೂರ್ಯ ಒಂಚೂರು ಮೋಡದಿಂದ ಮತ್ತೆ ಆಚೆ ಬಂದ. ಓಕೆ, ನಾವು ಮೊದಲೇ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ವಿ, ಅದು ಮೋಡದಲ್ಲಿದ್ದ. ನಾವು ಇಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಬಂದ್ವಿ. ಇಲ್ಲಿಂದ ನೋಡ್ತಾ ಇದ್ರೆ ಸಿಟಿ ಮತ್ತೆ ಇನ್ನೊಂದು ಪಾರ್ಟ್ ಕಾಣಿಸ್ತಾ ಇದೆ. ಎಲ್ಲ ಈ ಒಂದು ಗೋಲ್ಡನ್ ಕಲ್ಲುಗಳಿರೋದ್ರಿಂದ ಇದು ಗೋಲ್ಡನ್ ಸಿಟಿ. ಸೋನಾರ್ ಕಿಲಾ ಅಂತಾರೆ, ಅಂದರೆ ಬಂಗಾರದ ಕೋಟೆ ಅಂತ. ಸೊ ಎಲ್ಲ ರೆಸ್ಟೋರೆಂಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ರೂಫ್ ಟಾಪ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ರೆಸ್ಟೋರೆಂಟು. ಸೊ ಇದೆಲ್ಲ ಚಿಕ್ಕದು ಸಂಧಿಗಳು. ಸೊ ಇಲ್ಲಿ ಏನಂದರೆ ಈ ಥರ ಮನೆ ಮುಂದೆ ಈ ಥರ ಗಣೇಶನ ಚಿತ್ರ ಹಾಕಿ ಶುಭ ವಿವಾಹ ಅಂತ ಬರ್ತಾರೆ. ಮದುವೆ ಆಗೋ ಮನೆಗಳು ನೀಟಾಗಿ ಅವರು ಚಿತ್ರ ಬಿಡಿಸಿ ಮದುವೆ ಆಗಿದೆ ಅಂತ ಲೆಕ್ಕ. ಮದುವೆ ಎಲ್ಲ ಥರ ಗಲ್ಲಿಗಳೇ, ಚಿಕ್ಕ ಚಿಕ್ಕ ಗಲ್ಲಿಗಳು. ಎಲ್ಲ ಅಂಗಡಿಗಳು ಓಪನ್ ಆಗ್ತಾ ಇದ್ದಾವೆ. ಬೆಸ್ಟ್ ಏನಂದರೆ ನೀವು ಯಾರಾದರೂ ಜೈಸಲ್ಮೇರ್ಗೆ ಬಂದರೆ ಬೆಳಗಿನ ಜಾವ ಒಂದು ವಾಕ್ ಬಂದುಬಿಡ್ಬೇಕು ಕೋಟೆ ಒಳಗಡೆ. ಸೊ ನಿಮಗೆ ಇಷ್ಟು ಕ್ರೌಡ್ ಸಿಗೋಲ್ಲ. ಆಮೇಲೆ ಆರಾಮಾಗಿ ಎಲ್ಲ ವ್ಯೂ ಪಾಯಿಂಟ್ಗಳಲ್ಲಿ ಖಾಲಿ ಖಾಲಿ ಇರುತ್ತೆ. ಇದು ಯಾವುದು ದೇವಸ್ಥಾನ ಇದೆ ನೋಡೋಣ. ಯಾವುದಿದು? ಚಂದ್ರಪ್ರಭಾ ಸ್ವಾಮಿ ಟೆಂಪಲ್ ಅಂತೆ. ಸಖತ್ತಾಗಿದೆ. ಇಲ್ಲಿ ಒಳಗಡೆನೆ ಎಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದೆ. ಇದು ನೋಡಿ ಹೆಂಗಿದೆ. ಬಾ ಬಟ್ ಏನಂದರೆ ಪ್ರತಿ ದೇವಸ್ಥಾನಕ್ಕೂ ಎಂಟ್ರೆನ್ಸ್ ಇಟ್ಟಿದ್ದಾರಪ್ಪ. 300 ರೂಪಾಯಿ, 200 ರೂಪಾಯಿ. ಕ್ಯಾಮ್ರಾಗೆ, ಮೊಬೈಲ್ ಕ್ಯಾಮ್ರಾಗೂ ದುಡ್ಡಿದೆ. ಎಲ್ಲ ಒಂದೊಂದು ಮನೆಗಳೇ ಒಂದು ಅರಮನೆ ಥರ ಇದು. ಆಮೇಲೆ ಎಲ್ಲವೂ ಪೂರ್ತಿ ಹೋಟ್ಲು. ಇಲ್ಲೊಬ್ಬರು ಮನೇಲಿ ಮದುವೆ ಆಗಿದೆ 2022-23. ಅವಾಗಿಂದ ಇಟ್ಕೊಂಡಿದ್ದಾರೆ. ವೀರ ಕಾಶ್ಮೀರಿ ಸ್ಟೋರ್. ಸೊ ಇವ್ರ ಜೀವನ ನನಗೆ ತಿಳಿದ ಪ್ರಕಾರ ಎಲ್ಲ ಟೂರಿಸಮಿಂದ ನಡೆಯುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲೆಲ್ಲ ಮಳೆ ಇಲ್ಲ, ಸುತ್ತಮುತ್ತಲು ನೋಡಿದ್ರೆ ಯಾವುದೋ ಅಂತ ಬೆಳೆಯುವಂಥ ಭೂಮಿನೂ ಇಲ್ಲ. ನಾವು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಆರಾಮಾಗಿ ಓಡಾಡಿಕೊಂಡು ಇವಾಗ ಮತ್ತೆ ಕೆಳಗೆ ವಾಪಸ್ ಹೋಗ್ತಾಯಿದ್ವಿ. ಸೊ ಇದೊಂಥರ ಅರ್ಲಿ ಮಾರ್ನಿಂಗ್ ಫೋರ್ಟ್ ಒಂದು ಫೋರ್ಟ್ ಟೂರ್ ಅಂತಲೇ ಅನ್ಬೋದು. ಇವಾಗ ಟೂರಿಸ್ಟ್ ತುಂಬ ಬರೋಕ್ಕೆ ಶುರು ಮಾಡಿಬಿಟ್ರು. ನಾವೊಂಥರ ಒಳ್ಳೆ ಡಿಸಿಷನ್ ಮಾಡಿದ್ವಿ, ಬೆಳಗ್ಗೆ ಬೇಗ ಬಂದು ಇದನ್ನೆಲ್ಲ ನೋಡಿ ವಾಪಸ್ ರೂಮ್ಗೆ ಹೋಗಿ ಅಲ್ಲಿಂದ ಮತ್ತೆ ಫ್ರೆಶ್ ಆಗಿ ಮತ್ತೆ ಇನ್ನೊಂದು ಸರಿ ಬರ್ತೀವಿ. ಯಾಕಂದರೆ ಮ್ಯೂಸಿಯಮ್ ಎಲ್ಲ 9 ಗಂಟೆಗೆ ಓಪನ್ ಆಗುತ್ತೆ. ಒಳಗಡೆ ಏನಂದರೆ ಜೈನ್ ಟೆಂಪಲ್ ಒಂದು, ಲಕ್ಷ್ಮೀನಾಥ್ ಮಂದಿರ ಒಂದು, ಆಮೇಲೆ ಇನ್ನೊಂದು 2-3 ದೇವಸ್ಥಾನ ಇದ್ದಾವೆ. ರೋಡ್ ಸೈಡ್ ಒಳ್ಳೆ ಟೇಸ್ಟಿ ರಾಜಸ್ಥಾನಿ ಲೋಕಲ್ ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ನಾವು ರೂಮ್ಗೆ ಹೊರಟ್ವಿ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಗೈಡ್ ಜೊತೆ ವಾಪಸ್ ಬಂದ್ವಿ. ಸೊ ಆ ಒಂದು ಎಪಿಸೋಡ್ ಮತ್ತೆ ನೆಕ್ಸ್ಟ್ ಸಿಗುತ್ತೆ. ಥ್ಯಾಂಕ್ ಯು.